ಒಂದು ಊರು, ಊರಿಗೊಬ್ಬ ರಾಜ ಕರುಣ. ಅವನು ಸಂಗೀತದ ಬಗ್ಗೆ ಬಹಳ ಹುಚ್ಚು. ಬರೀ ಸಂಗೀತ ಪ್ರಿಯ ಮಾತ್ರ ಅಲ್ಲ, ಸಂಗೀತವನ್ನು ಸ್ವಲ್ಪ ಪ್ರಯತ್ನ ಮಾಡಿ ಕಲ್ತವನು. ಗುರುಗಳ ಮುಖೇನ ಕಲ್ತಿದ್ದಾನೆ. ಸಂಗೀತದ ಒಳನೋಟಗಳೆಲ್ಲ ಗೊತ್ತಿದೆ. ಸಂಗೀತ ಆಸ್ವಾದಿಸೋದು ಹೇಗೆ, ನಿಜವಾದ ಸಂಗೀತಗಾರ ಯಾರು ಅಲ್ಲ ಗೊತ್ತಾಗುವಷ್ಟು ಮಟ್ಟಿಗೆ ಸಂಗೀತ ಚೆನ್ನಾಗಿ ಗೊತ್ತಿತ್ತು ಅವನಿಗೆ. ಒಂದ್ ದಿವಸ ಕುದುರೆ ಮೇಲೆ ಹೋಗ್ತಾ ಇದ್ದ ಸವಾರಿ ಊರ್ ದಾಟಿ ಹೋದ, ಕಾಡತ್ರ ಹೋದ. ಅಲ್ಲೊಂದ್ ದೊಡ್ಡ ಸರೋವರ ಇದೆ. ಸಾಮಾನ್ಯವಾಗಿ ಹೋಗಿ ಕೂತ್ಕೊಳ್ಳೋ ನೀವು ಸಾಯಂಕಾಲ. ಹೋದ ನೋಡ್ದ, ಎಲ್ಲೋ ಒಂದು ಹಾಡೋ ದರಿ ಕೇಳಿಸ್ತಾ ಇತ್ತು. ಯಾರು ಹಾಡ್ತಿದ್ದಾರೆ ಇಲ್ಲಿ ಅಂತ ಹೋದ. ಕಿವಿಗೊಟ್ಟು ಕೇಳ್ದ, ಅದ್ಭುತ ಹಾಡು. ಈ ಸರದ ಹಾಡು ಕೇಳೇ ಇಲ್ಲ ಅವನು. ಯಾರು ಹಾಡ್ತಿರ್ಬೇಕು ಅಂತ ಹೋದ. ಆ ಕೆರೆ ದಂಡೆ ಮೇಲೆ ಒಂದು ಹಾಳು ಗೋಪುರ ಇತ್ತು, ಮಂಟಪ. ಆ ಹಾಳು ಮಂಟಪದಲ್ಲಿ ಯಾರೋ ಕೂತ್ಕೊಂಡು ಹಾಡ್ತಾ ಇತ್ತು. ಹತ್ರ ಹೋದ, ಕುದುರೆ ದೂರ ಕಟ್ಟಿಬಿಟ್ಟು, ಅಯ್ಯೋ ಅದೇನೋ ಅದ್ಭುತ ಸಂಗೀತ, ಗಂಧರ್ವ ಗಾನ ಅದು. ಹೋದ, ಮುಂದೆ ಕೂತ್ಕೊಂಡ್ಬಿಟ್ಟ ಹಾಡೋ ಮುಂದೆ. ಅವನ್ ಕಡ್ಡೆ ತೆಗೆದಿಲ್ಲ, ಬೈರಾಗಿ ಅವನು ಕೂತಿದ್ದಾನೆ, ಹಾಡ್ತಾ ಇದ್ದಾನೆ. ಹಾಡು ಮುಗಿಯೋವರೆಗೂ ಬಂದು ಕೂತು ಅವ್ನ ಕಲ್ಪನೆನೇ ಇಲ್ಲ ಅವನಿಗೆ. ಹಾಡು ಅದ್ಭುತ. ಅವ್ನು ಹೇಳಿದ, ನನ್ನ ಆಸ್ಥಾನ ಗಾಯಕರಿಗೂ ಮುಂದೆ ಏನೂ ಅಲ್ಲ. ಒಂದು ತಾಸು ಹಾಡಾದ್ಮೇಲೆ ಆ ಬೈರಾಗಿ ಕಣ್ ತೆಗೆದು ನೋಡ್ದಾಗ ಮುಂದೆ ಕೂತಿದ್ದಾನೆ ರಾಜ ನಮಸ್ಕಾರ ಮಾಡ್ದ. ವಿದ್ವಾಂಸರೇ, ಎಂತ ಅದ್ಭುತ ಹಾಡು ನಿಮ್ದು. ಎಲ್ಲಿ ಅವ್ರು ನೀವು? ಇವ್ರು ಏನು ಕೇಳಿದ್ರು ಫಸ್ಟೇ ಉತ್ತರ ಕೊಡ್ಲಿಲ್ಲ. ನಾನು ಬೈರಾಗಿ ಅಷ್ಟೇ ಹೇಳ್ತಾ ಇದ್ದೆ. ಆಗ್ಲಿ ಸ್ವಾಮಿ, ದಯವಿಟ್ಟು ನಮ್ಮ ಆಸ್ಥಾನಕ್ಕೆ ಬರ್ತೀರಾ, ಒಂದು ಹಾಡು ಹೇಳ್ತೀರಾ? ಆಗಲ್ಲ, ಹಾಡಲ್ಲ ಒಂದು. ಅಲ್ಲ, ನಾನು ಒಂದು ಕೆಲಸ ಮಾಡಿ, ನನ್ನ ಆಸ್ಥಾನದಲ್ಲಿ ಯಾರ್ಯಾರನ್ನೂ ಕರೆಯಲ್ಲ. ತುಂಬಾ ಸಂಗೀತ ಗೊತ್ತಿದ್ದವ್ರನ್ನ, ಸಂಗೀತಜ್ಞರನ್ನ, ಸಂಗೀತದ ಬಗ್ಗೆ ತುಂಬಾ ಆಸಕ್ತಿ ಇರೋರನ್ನ, ಸಂಗೀತ ಪ್ರಿಯರನ್ನ ಮಾತ್ರ ಕರಿತೀನಿ. ಉಳಿದ್ರೆ ಯಾರಿಗೂ ಕರೆಯಲ್ಲ. 1,000 ಜನ ಕೂಡಿಸ್ತೀನಿ. ದಯವಿಟ್ಟು ಬಂದು ಹಾಡ್ಬೇಕು. ಒಂದು ಕ್ಷಣ ವೈರಾಗಿ ವಿಚಾರ ಮಾಡಿದ. ಬರ್ತೀನಿ, ಅದ್ರ ಒಂದು ಕಂಡೀಷನ್ ಇದೆ. ನನ್ನೊಂದು ಕಂಡೀಷನ್ ಷರತ್ತಿದೆ. ಏನ್ ಷರತ್ತು? ಈಗ ಹಾಡುವಾಗ 1,000 ಜನ ಕೂತಿರ್ತಾರೆ ಅಂತ ಹೇಳಿದ್ರಲ್ಲ, ಸುತ್ತಲೂ ಒಂದು 100-120 ಜನ ಸೈನಿಕರು ಇರ್ಬೇಕು. ಸುತ್ತ ಆ ಸಭೆ ಸುತ್ತಮುತ್ತ 100 ಜನ ಸೈನಿಕರು ಇರ್ಬೇಕು. ಎಲ್ಲ ಬಿಚ್ಚಿ ಹಿಡ್ಕೊಂಡಿರ್ಬೇಕು, ಕತ್ತಿ ಬಿಚ್ಚಿ ಕೈಯಲ್ಲಿ ಹಿಡ್ಕೊಂಡಿರ್ಬೇಕು. ಏನ್ ಕಾರಣ ಅಂದ್ರೆ, ನಾನು ಹಾಡೋಕ್ ಶುರು ಮಾಡಿದ್ಮೇಲೆ ಯಾರಾದ್ರೂ ತುಂಬಾ ಹಾಡು ಮೆಚ್ಕೊಂಡು ಆಗತ್ತೆ, ಕಣ್ಣು ಮುಚ್ಕೊಂಡ್ಬಿಡ್ತೀವಿ. ಹಾಡು ಕೇಳ್ಬೇಕಾದ್ರೆ ತಲೆ ತೂಗೋಕ್ ಶುರು ಮಾಡ್ತೀವಿ. ಅಕಸ್ಮಾತ್ ಆಗಿ ಯಾರಾದ್ರೂ ಮೈ ತುಂಬಿ ತಲೆ ತೂಗಿದ್ರು ಅಂದ್ರೆ ತಕ್ಷಣ ಕಟ್ಗಾಡ್ಕೊಂಡು ಸೈನಿಕ ಅವ್ರ ತಲೆ ಹಾರಿಸ್ಬೇಕು. ಯಾರು ಸಂಗೀತಕ್ಕೆ ತಲೆ ಒಲಿದು ತಲೆ ಬಾಗಿಸ್ತಾರೋ, ತಲೆ ತೂಗ್ತಾರೋ, ಅವ್ರ ತಲೆಯನ್ನು ಕತ್ತರಿಸ್ಬಿಡ್ಬೇಕು. ಈ ಕಂಡೀಷನ್ ಒಪ್ಕೊಂಡ್ರೆ ಮಾತ್ರ ಬರ್ತೀನಿ. ರಾಜ ಬೆಚ್ಚಿ ಬಿದ್ದ. ಇದಂತ ಕಂಡೀಷನ್ ರೀ ಇದು? ಸಂಗೀತ ಇರೋದೇ ಆಸ್ವಾದನೆ ಮಾಡೋದಕ್ಕೆ. ಸಂತೋಷ ಪಟ್ಟು ತಲೆ ಅಲ್ಲಾಡ್ಸಕ್ಕಾಗಲ್ವಾ? ತಲೆ ಕತ್ತರಿಸ್ಕೊಂಡ್ಬಿಟ್ರೆ ಆಯ್ತು, ಬನ್ನಿ ಸರ್ ನೋಡೋಣ ಅಂತ ಹೇಳಿದ. ಕರ್ಕೊಂಡದ ಆಸ್ಥಾನದಲ್ಲಿ 1000 ಜನ ಕೂಡಿಸ್ದ. ಸುತ್ತಲೂ 100 ಜನ ಕಡ್ಗಾಡ್ಕೊಂಡು ಇತ್ಕೊಂಡ್ರು ಸೈನಿಕರು. ರಾಜ ಹೇಳ್ದ, ದೊಡ್ಡ ಬೈರಾಗಿಗಳು ದನ ಹಾಡ್ತಾರೆ, ಇಂಥ ಹಾಡು ಕೇಳಿಲ್ಲ ನಾನು, ಗಂಧರ್ವ ಗಾನ ಅದು ಅಂತ ಹೇಳ್ಬಿಟ್ಟು. ಆದ್ರೆ ಅವ್ರದ್ದೊಂದು ಷರತ್ತಿದೆ. ಷರತ್ತೇನು ಅಂದ್ರೆ, ನೀವ್ ಯಾರಾದ್ರೂ ಹಾಡು ಕೇಳಿ ತನ್ಮಯತೆಯಿಂದ ತಲೆ ಅಲ್ಲಾಡಿಸಿದ್ರೆ ಅವ್ರ ತಲೆಯನ್ನ ಕತ್ತರಿಸೋದಕ್ಕೆ ಸೈನಿಕರು ನಿಂತಿದ್ದಾರೆ. ಈ ಕಂಡೀಷನ್ ಇದೆ. ಜನ ಮುಖ ನೋಡ್ಕೊಂಡ್ರು. ಇದೇನ್ರಿ ಇದು? ಸಂಗೀತ ಕರ್ಕೊಂಡು ತಲೆ ಹಾರಿಸ್ಬಿಡ್ತಾನೆ ಇವನು. ಒಳ್ಳೆ ಹಾಡು ಕೇಳಿದಾಗ ತಲೆ ತಗ್ಬೇಕವ. ಏನ್ ಮಾಡೋದು? ಎದ್ದು ಹೋಗ್ಬಿಟ್ಟು ಕೆಲವರು ಆಗ್ಲೇ ಬೇಡಪ್ಪ, ಬದುಕೋಣ, ಹಾಡು ಕೇಳ್ಬೋದು, ಏನೇನೋ ಆಮೇಲೆ ಕೇಳ್ಕೊಬೋದು, ಬದುಕಿದ್ರೆ ತಾನೇ ಹಾಡು ಕೇಳೋದು. ಹೋಗ್ಬಿಟ್ರು. ಕೆಲವರಾದ್ರೂ ಕೂತ್ಕೊಳ್ಳೋಣ, ತುಂಬಾ ಚೆನ್ನಾಗಿ ಅನ್ಸಿದ್ರೆ ಪಟ್ಟ ಹೊರಗೆ ಹೋಗ್ಬಿಡ. ನಾವು ತಲೆ ತೂಗ್ಬೇಕಾಗ್ತದೆ, ಅವಾಗ ಬಿಟ್ಟು ಹೋಗೋಣ. ಅವಾಗ ಕೂತ್ಕೊಂಡ್ರು. ಹೋಗೋರೆಲ್ಲ ಹೋದ್ರು. ಒಂದು 300 ಜನ ಕೂತ್ಕೊಂಡಿದ್ರು. ಹಾಡು ಹಾಡೋಕ್ ಶುರು ಮಾಡಿದ್ ಬೈರಾಗಿ ಕಣ್ಣು ಮುಚ್ಕೊಂಡು. ಏನು ಯಾವ ಮಟ್ಟಕ್ಕೆ ಹೋಯ್ತು ಹಾಡು ಅಂದ್ರೆ, ಯಾರು ಭೂಮಿ ಮೇಲೆ ಇಲ್ಲ. ಆ 300 ಜನ, ರಾಜ, ಎಲ್ರೂ ತಮ್ಮ ತಲೆ ತೂಗ್ತಾನೆ ಇದ್ದಾರೆ. ಅಷ್ಟೇ ಅಲ್ಲ, ಈ 100 ಜನ ಇಂತಿದಲ್ಲ ಕಡ್ಗೆ ಹಡ್ಕೊಂಡು ಅವರು ತಲೆ ತೂಗ್ತಾ ಇದ್ರು. ಬೈರಾಗಿ ಹಾಡು ನಿಲ್ಸಿ ಕಣ್ ತೆಗೆದ. ರಾಜರಿಗೆ ಗಾಬರಿ ಆಯ್ತು. ಯಾವ್ದು ತಲೆ ಉಳಿಯಂಗಿಲ್ಲಲೇ. ಆ 300 ಜನನೂ ತಲೆ ಅಲ್ಲಾಡ್ಸ್ತಾ ಇದ್ದಾರೆ, ಸೈನಿಕರು ತಲೆ ಅಲ್ಲಾಡ್ಸಿದ್ದಾರೆ, ತಾವು ತಲೆ ಅಲ್ಲಾಡ್ಸಿದ್ದಾರೆ. ಕೈ ಮುಗಿದು ಹೇಳ್ದ, ಏನ್ ಮಾಡ್ಲಿ ಬೈರಾಗಿಗಳೇ, ಹಿಂಗಾಗಿದೆ, ನಿಮ್ಮ ಅಪ್ಪಡೆ ಬೇಕಾದ್ರೆ ಏನ್ ಹೇಳ್ತೀರ ಹಾಕ್ಬೋಣ, ತಲೆ ಹಾರಿಸ್ಬಿಡೋಣ. ಬೈರಾಗಿ ನಕ್ ಹೇಳಿದ್ನಂತೆ, ಇಲ್ಲಪ್ಪ, ನಾ ಹಾಡೋಕ್ ಬಂದದ್ದೇ ಇವ್ರಿಗೋಸ್ಕರ. ಯಾರು ಜೀವ ಹೋದ್ರು ಅಡ್ಡಿ ಇಲ್ಲ ಕೂತ್ಕೊಂಡು ಹಾಡು ಕೇಳ್ತೀವಿ ಅಂತಾರೋ, ಆ ಧೈರ್ಯ ತೋರಿಸ್ತಾರೋ ಅಂಥವ್ರಿಗೋಸ್ಕರ ಬಂದದ್ದು. ಜೀವ ಭಯಕ್ಕೋಸ್ಕರ ಬಂದವ್ರು ಕೇಳಂದ್ರ ಹೋಗ್ಲಿ ಅವರೆಲ್ಲ ಅಂತ ಹೇಳಿದ್ನಂತೆ. ಒಂದು ಮಾತು ಬಹಳ ಚಂದ ಸ್ನೇಹಿತರೆ, ಯಾರಿಗೆ ಧೈರ್ಯ ಇದೆಯೋ ಅವ್ರಿಗೆ ಮಾತ್ರ ಸಾಕ್ಷಾತ್ಕಾರ ಆಗುತ್ತೆ. ಸಾಕ್ಷಾತ್ಕಾರ ಸುಮ್ಮನೆ ಮನೆಯಲ್ಲಿ ಸೋಫಾದಲ್ಲಿ ಕೂತ್ಕೊಂಡು ಟಿವಿ ನೋಡ್ತಾ ಇದೆ ಸಾಕ್ಷಾತ್ಕಾರ ಆಗುತ್ತೆ. ಸಾಕ್ಷಾತ್ಕಾರ ಧೈರ್ಯ ಇರ್ಬೇಕು, ಎದುರಿಸ್ತೀನಿ ಅಂತ ಧೈರ್ಯ ಇರ್ಬೇಕು. ಯುದ್ಧ ಭೂಮಿ ಆಗ್ಬೋದು, ಸಂಗೀತ ಶಿಬಿರ ಆಗ್ಬೋದು, ಏನಾದ್ರೂ ಆಗ್ಲಿಪ್ಪ, ಸಂಗೀತ ಪೂರ್ತಿ ಮುಣಗ್ ಹೋಗ್ತೀನಿ ನಾವು ತನ್ಮಯತೆಯಿಂದ ಅನ್ನೋರಿಗೆ ಮಾತ್ರ ಸಂಗೀತದ ಸುದೆ ಸಿಗೋದಕ್ಕೆ ಸಾಧ್ಯ. ಏನಾಗ್ಲಿ, ನನ್ನ ಜೀವನ ಆಡೇ ಬಿಡ್ತೀನಿ, ಆಟ ಆಡ್ತೀನಿ ಅಂತ ಹೋದವನಿಗೆ ದೊಡ್ಡವನ ಆಟಗಾರ ಆಗು. ಏನೇ ಆಗ್ಲಿ, ದೊಡ್ಡ ವಿಜ್ಞಾನಿ ಆಗ್ತೀನಿ ನಾನು, ಉಳುಕಿದ್ ಬೇಡ ನನಗೆ ಕೂತವನು ಮಾತ್ರ ದೊಡ್ಡ ವಿಜ್ಞಾನಿ ಆಗುವಂತವ್ರು. ಧೈರ್ಯ ಇದ್ರೆ ಮಾತ್ರ ಸಾಕ್ಷಾತ್ಕಾರ ಅನ್ನೋದಕ್ಕೆ ಉದಾಹರಣೆ ಈ ಸುಂದರವಾದ ಕಥೆ.